ಹಾಯ್ ಫ್ರೆಂಡ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಏನು ತೊಗೊಬಂದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನನ್ನ ಟೈಟಲ್ ಮತ್ತು ನನ್ನ ಥಂಬ್ನೇಲ್ ನೋಡಿಬಿಟ್ಟು. ಬನ್ನಿ ಫ್ರೆಂಡ್ಸ್, ನನಗೆ ತುಂಬ ಜನ ಕಮೆಂಟ್ಸ್ ಮಾಡಿದರು, ನೀವು ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತೀರಾ, ನಮಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ, ಪೆನ್ನಲ್ಲಿ ಮಾತ್ರ ಹಾಕೋಕ್ಕೆ ಬರುತ್ತೆ, ರಂಗೋಲಿ ಹಿಡ್ದು ನನಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ ಅಂತ ತುಂಬ ಜನ ಹೇಳಿದರು. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ನಿಮ್ಮ ಮುಂದೆ ತೊಗೊಬಂದಿದ್ದೀನಿ. ಯಾರೆಲ್ಲ ರಂಗೋಲಿ ಹಾಕೋಕ್ಕೆ ಬರಲ್ಲ ಅವರಿಗೆಲ್ಲ ಇದು ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಒಂದು ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಇದಕ್ಕೆ ಏನೆಲ್ಲ ಬೇಕು ಅಂದರೆ ಒಂದು ರಂಗೋಲಿ ತೊಗೊಂಡಿದ್ದೀನಿ. ನೆಕ್ಸ್ಟು ಇದು ಗಮ್ ಬಾಟಲ್ ನಾನು ಸ್ವಲ್ಪ ತುದಿನ ಕಟ್ ಮಾಡ್ಕೊಂಡಿದ್ದೀನಿ. ಓಲ್ ಸ್ವಲ್ಪ ಅದು ಮುಂದೆ ಗಮ್ಮೆಲ್ಲ ಅಂಟ್ಕೊಂಡು ಇದಾಗಿತ್ತು, ಹಂಗಾಗಿ ಓಲನ್ನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಪೆನ್ ತೊಗೊಂಡಿದ್ದೀನಿ. ಪೆನ್ನಲ್ಲೇ ತಾನೇ ನಾವಿವಾಗ ಹಾಕೋದು ತೋರಿಸ್ತಿರೋದು. ಯಾರಿಗೆಲ್ಲ ರಂಗೋಲಿ ಹಾಕೋಕ್ಕೆ ಬರಲ್ಲ ಅವರಿಗೆ ನಾನು ಪೆನ್ನಲ್ಲಿ ಹಾಕೋದು ತೋರಿಸ್ತಿದ್ದೀನಿ. ಈ ಒಂದು ವಿಡಿಯೋ ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನನಗೇನು ಕಡ್ಡಿ ಎಲ್ಲ ರೀಫಿಲ್ ಎಲ್ಲ ಬೇಡ, ಖಾಲಿ ಪೆನ್, ವೇಸ್ಟ್ ಪೆನ್ ಇದ್ದರೆ ಸಾಕು. ಆ ಒಂದು ವೇಸ್ಟ್ ಪೆನ್ ತೊಗೊಂಡಿದ್ದೀನಿ. ರಂಗೋಲಿ ತುಂಬಲಿಕ್ಕೆ ನಾನೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಯಾಕೆಂದರೆ ರಂಗೋಲಿನ ಪೆನ್ನಲ್ಲಿ ಹಾಕ್ಕೋಬೇಕಲ್ವ, ಚೆಲ್ಲುತ್ತೆ ಅನ್ನೋ ಕಾರಣಕ್ಕೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಅಷ್ಟೇ. ಬನ್ನಿ ಫಿಲಪ್ ಮಾಡಿಕೊಂಡು ನಾವೀಗ ನೋಡ್ತಾ ಹೋಗೋಣ ಯಾವ ಥರ ರಂಗೋಲಿ ಹಾಕೋದು ಅಂತ. ರಂಗೋಲಿನ ತುಂಬಿಸ್ಕೋತಿದ್ದೀನಿ ನಾನು ಪೆನ್ನಲ್ಲಿ. ಅದನ್ನಾದರೂ ತುಂಬಿಸ್ಕೋಬೋದು ಅಥವಾ ಕೈಯಲ್ಲಿ ತೆಗೆದು ಹಾಕ್ಕೋಬೋದು, ಸ್ಪೂನಲ್ಲಾದರೂ ಹಾಕ್ಕೋಬೋದು. ನಾನು ಹಾಗೆ ತುಂಬಿಸ್ಕೋತಿದ್ದೀನಿ. ಅದು ತುಂಬಿಸ್ಕೊಂಡು ಕ್ಯಾಪ್ ಹಾಕ್ಕೋತಿದ್ದೀನಿ. ಕ್ಯಾಪ್ ಹಾಕ್ಕೊಬಿಟ್ಟು ಇವಾಗ ಇನ್ನೊಂದು ಗಮ್ ಬಾಟಲಿಗೂ ನಾವು ಫಿಲಪ್ ಮಾಡ್ಕೊಳ್ಳೋಣ. ಗಮ್ ಬಾಟಲ್ ಅದು ಸ್ವಲ್ಪ ಗಮ್ಮೆಲ್ಲ ಅಂಟ್ಕೊಂಡ್ಬಿಟ್ಟು ತುದಿ ಸ್ವಲ್ಪ ಇದಾಗಿಬಿಟ್ಟಿತ್ತು, ಹಾಗಾಗಿ ಮುಂದೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಕ್ಯಾಪ್ ತೆಗೆದ್ಬಿಟ್ಟು ಫಿಲಪ್ ಮಾಡ್ಕೊಳ್ಳೋಣ. ಹಾಗೆ ತುಂಬ ಹೊತ್ತಿಗೆ ಲೇಟ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಪ್ಲೇಟ್ ತೊಗೊಂಡು ಹಾಗೆ ಸುರ್ಕೋತಿದ್ದೀನಿ. ಒಂದು ಮುಕ್ಕಾಲು ಭಾಗ ಹಾಕ್ಕೊಳ್ಳೋಣ ನಾವು. ತುಂಬ ಜನ ಕೇಳ್ತಾರೆ, ನನಗೆ ಕೈಯಲ್ಲಿ ಹಾಕೋಕ್ಕೆ ಬರಲ್ಲ ರಂಗೋಲಿ, ಪೆನ್ನಲ್ಲಿ ಬೇಕಾದರೆ ಎಷ್ಟು ಬೇಕಾದರೂ ಡಿಸೈನ್ ಮಾಡ್ತೀನಿ, ರಂಗೋಲಿ ಹಾಕ್ತೀನಿ ನಾನು, ತುಂಬ ಚೆನ್ನಾಗಿ ಬರುತ್ತೆ ನನಗೆ ಪೆನ್ನಲ್ಲಿ ಬಿಡಿಸೋಕ್ಕೆ, ಆದರೆ ರಂಗೋಲಿ ಹಾಕೋಕ್ಕೆ ಬರಲ್ಲ, ಹೊಸ್ಲಿಗೆ ಏನು ರಂಗೋಲಿ ಹಾಕೋಕ್ಕೆ ಬರಲ್ಲ ಅಂತ ತುಂಬ ಜನ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಒಂದು ವಿಡಿಯೋನ ಶೇರ್ ಮಾಡ್ತಿದ್ದೀನಿ, ಅವರಿಗೆಲ್ಲ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ. ಈ ವಿಡಿಯೋ ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ನಿಮ್ಮ ಮುಂದೆ ಫ್ರೆಂಡ್ಸ್. ಬನ್ನಿ ನೋಡೋಣ ಯಾವ ರೀತಿ ಹಾಕೋದು ಅಂತ. ನಾವೀಗ ಪೆನ್ ತೊಗೊಂಡ್ಬಿಟ್ಟು ಪೆನ್ನಲ್ಲಿ ಫಿಲಪ್ ಮಾಡ್ಕೊಂಡಿದ್ದೀವಲ್ವ ರಂಗೋಲಿನ, ಬನ್ನಿ ಹಾಕ್ತಾ ಹೋಗೋಣ. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ, ಅದು ನೋಡ್ತಾ ಇರಿ, ಒಂದೇ ಲೆವೆಲ್ಲಿಗೆ ಕೈಯಲ್ಲಿ ಹಾಕಿದ್ರೂ ಅಷ್ಟು ನೀಟಾಗಿ ಬರಲ್ಲ, ಅಷ್ಟು ನೀಟಾಗಿ ಪೆನ್ನಲ್ಲಿ ಹಾಕಿದ್ರೆ ಬರುತ್ತೆ. ಪೆನ್ ಹಿಡಿಯೋಕ್ಕೆ ಬರುತ್ತೆ, ನಮಗೆ ರಂಗೋಲಿ ಹಂಗೆ ಹಾಕೋಕ್ಕೆ ಬರಲ್ಲ ಅನ್ನೋರು ಈ ಥರ ಪೆನ್ನಿಗೆ ಫಿಲಪ್ ಮಾಡ್ಕೊಬಿಟ್ಟು ರಂಗೋಲಿನ ಪೆನ್ನಲ್ಲಿ ಯಾವ ರೀತಿ ಬರಿತೀವಿ ಆ ರೀತಿ ಬರಿತಾ ಹೋದರೆ ರಂಗೋಲಿ ನೀಟಾಗಿ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಈ ನೋಡ್ತಾ ಇರ್ಬೋದು ಅಲ್ವಾ, ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ರಂಗೋಲಿ. ಸ್ವಲ್ಪ ರಂಗೋಲಿನ ನಾನು ಇನ್ನು ಸ್ವಲ್ಪ ಚಿಕ್ಕಗೆ ಸಾಣಿಸ್ಕೋಬೇಕಿತ್ತು. ಮಾಮೂಲಿ ರಂಗೋಲಿ ನಂದು ಮನೆ ರಂಗೋಲಿನೇ, ಹಾಗಾಗಿ ಆ ಥರ ಆಗ್ತಿದೆ ಅಷ್ಟೇ. ಇನ್ನು ನೀಟಾಗಿ ಬರುತ್ತೆ ರಂಗೋಲಿ ಮಾತ್ರ. ನೀಟಾಗಿ ನಿಧಾನಕ್ಕೆ ಹಾಕ್ತಾ ಹೋದರೆ ತುಂಬ ನೀಟಾಗಿ ಬರುತ್ತೆ. ಖಾಲಿ ಆಗಿತ್ತು ಒಂದು ಮಾಡಿದ್ದೀನಿ, ಖಾಲಿ ಆಯಿತು ಇದರಲ್ಲಿ. ಅಂದರೆ ಒಂದು ಹೊಸ್ಲಿಗೆ ಎಷ್ಟು ರಂಗೋಲಿ ಬಿಡ್ಬೋದು ಅಷ್ಟು ಪೆನ್ನಲ್ಲಿ ಫಿಲಪ್ ಮಾಡಿಕೊಂಡು ನಾವು ಮಾಡ್ಕೋಬೋದು ಫ್ರೆಂಡ್ಸ್. ಒಂದು ಸಲ ಹಾಕ್ಲಿಕ್ಕೆ ಒಂದು ಪೆನ್ನಲ್ಲಿ ಫಿಲಪ್ ಮಾಡಿದ್ರೆ ಹೊಸ್ಲಿಗೆ ರಂಗೋಲಿ ಹಾಕ್ಬೋದು, ಅಷ್ಟು ರಂಗೋಲಿ ತುಂಬಿಕೊಳ್ಳುತ್ತೆ ಪೆನ್ನಲ್ಲಿ. ನಾನಿವಾಗ ಗಮ್ ಬಾಟಲಲ್ಲೇ ಹಾಕೋದು ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಗಮ್ ಬಾಟಲಲ್ಲಿ ಅದು ಸ್ವಲ್ಪ ಗಮ್ಮೆಲ್ಲ ಅಂಟ್ಕೊಂಡು ಇದಾಗ್ಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಮೂತಿನ ಕೊಯ್ದುಬೇಕಾದ್ರೆ ಅದು ಏನೋ ಹೇಗೇಗೋ ಆಯಿತು. ಗಮ್ ಬಾಟಲಲ್ಲೂ ನೀಟಾಗಿ ಬರುತ್ತೆ, ಮತ್ತು ಆಯಿಲ್ ಹಾಕ್ತೀವಲ್ವ ಆ ಬಾಟಲಲ್ಲೂ ಬರುತ್ತೆ. ನನ್ನ ಹತ್ರ ಮೆಷಿನ್ ಆಯಿಲ್ಗೆ ಹಾಕೋದು ಬಾಟಲ್ ಇರಲಿಲ್ಲ, ಹಾಗಾಗಿ ಗಮ್ ಬಾಟಲ್ ತೊಗೊಂಡು ತೋರಿಸ್ತಿದ್ದೀನಿ. ಅದು ಗಮ್ ಬಾಟಲಲ್ಲೂ ಗಮ್ಮೆಲ್ಲ ಅಂಟ್ಕೊಂಡಿತ್ತು ತುದಿಲಿ, ಮಕ್ಕಳು ಕ್ಯಾಪೆಲ್ಲ ಬಿಚ್ಚಿ ಹಾಗೆ ಇಟ್ಟಿದ್ದರಿಂದ ಖಾಲಿ ಆಗಿದ್ದ ಅದು ಸ್ವಲ್ಪ ತುದಿನ ಕಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನೀಟಾಗಿ ಬರ್ತಿಲ್ಲ ಕೆಳಗಿಟ್ಟು ಹಾಕಲಿಕ್ಕೆ ಅಷ್ಟೇ.
ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಯಾರಿಗೆಲ್ಲ ರಂಗೋಲಿ ಹಾಕಿ ಬರಲ್ಲ, ಇದು ಈ ಥರ ಹಾಕೋದ್ರಿಂದ ತುಂಬ ನೀಟಾಗಿ ರಂಗೋಲಿ ಹಾಕ್ಬೋದು. ಯಾರು ಬೇಕು ಎಲ್ಲ ಆಡ್ಕೋತಾರೆ. ಹಿಂದಿನ ಕಾಲದ ಅಜ್ಜಿ ಅಮ್ಮವರೆಲ್ಲ ನಾವೆಲ್ಲ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಿದ್ವು, ನಿಮಗೆ ರಂಗೋಲಿ ಹಾಕಕ್ಕೆ ಬರಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ನಾವು ನನಗೆ ಬರುತ್ತೆ ಅಂದರೆ ಎಲ್ಲರೂ ಹೇಳ್ತಿರ್ತಾರೆ ರಂಗೋಲಿ ಹಾಕಕ್ಕೆ ಬರಲ್ಲ ಅಂತ. ಅದಕ್ಕೋಸ್ಕರ ನನಗೆ ಕಮೆಂಟ್ಸ್ ಮಾಡಿದ್ರಲ್ವ, ತುಂಬ ಜನ ಕಮೆಂಟ್ಸ್ ಮಾಡಿದರು. ಹಾಗಾಗಿ ನಾನು ಅವರಿಗೆಲ್ಲ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ತೋರಿಸ್ಕೊಡ್ತಾ ಇದ್ದೀನಿ, ಅವರಿಗೆಲ್ಲ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಪೆನ್ನಲ್ಲಿ ಮಾತ್ರ ಸೂಪರಾಗಿ ಬಿಡ್ಬೋದು ರಂಗೋಲಿ. ಇದರಲ್ಲೂ ಗಂಬೋಟಲ್ಲೂ ಚೆನ್ನಾಗಿ ಬಿಡ್ಬೋದು. ಅದು ಮೂತಿ ಸ್ವಲ್ಪ ನನಗೆ ಎಫೆಕ್ಟ್ ಮಾಡ್ತು, ಕಟ್ ಮಾಡಿದ್ರಿಂದ ಇಲ್ಲ ನೀಟಾಗಿ ಬರೋದು. ಹಾಗಾಗಿ ಈ ಥರ ಮಾಡ್ತಿದ್ದೀನಿ ನಾನು. ಪೆನ್ನಲ್ಲಿ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ನನ್ನ ಮಗಳಿಗೆ ಪೆನ್ನಲ್ಲೇ ಹಾಕೋ ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ಪೆನ್ನಲ್ಲಿ ಖಾಲಿ ಆಗೋಯ್ತು ರಂಗೋಲಿ, ಅದು ಸ್ವಲ್ಪ ಇದೆ, ಹಾಗಾಗಿ ಆ ಥರ ಬರ್ತಿದೆ ಅಷ್ಟೇ. ಪೆನ್ನಲ್ಲಿ ಮಾತ್ರ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಸ್ವಲ್ಪ ಫಿಲಪ್ ಮಾಡ್ಕೋತೀನಿ. ಫಿಲಪ್ ಮಾಡ್ಕೊಂಬಿಟ್ಟು ನೋಡಿ ತೋರಿಸ್ತೀನಿ ನಿಮಗೆ. ನೇಮ್ ಕೂಡ ಬರಿಬೋದು. ನೇಮ್ ಕೂಡ ಬರೆಯೋಣ, ನೋಡೋಣ ಎಷ್ಟು ನೀಟಾಗಿ ಬರುತ್ತೆ ಅಂದರೆ. ಪೆನ್ನಲ್ಲಿ ಮಾತ್ರ ರಂಗೋಲಿ ಹಾಕೋದು ಅಂದರೆ ನನಗೆ ತುಂಬ ಇಷ್ಟ ಆಯಿತು. ರಂಗೋಲಿ ಹಾಕಿ ಪೆನ್ನಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಬಂತು. ಫಿಲಪ್ ಮಾಡ್ಕೊಂಡು ಈಗ ಒಂದು ನೇಮ್ ಕೂಡ ಬರೆದು ತೋರಿಸ್ತೀನಿ. ನನ್ನದೇ ನೇಮ್ ಬರೆದು ಬಿಡ್ತೀನಿ. ಫಿಲಪ್ ಮಾಡ್ಕೊಂಡು ತಿಂತಾಳೆ ಫ್ರೆಂಡ್ಸ್. ತುಂಬ ಇಷ್ಟ ಆಯಿತು ನನಗೆ ಪೆನ್ನಲ್ಲಿ ಹಾಕೋದು. ತುಂಬ ಇಷ್ಟ ಆಯಿತು. ಯಾಕೆಂದರೆ ಕೈಯಲ್ಲಿ ಒಂದು ಹತ್ರ ಬೀಳುತ್ತೆ, ಒಂದು ಹತ್ರ ದಪ್ಪ ಆಗುತ್ತೆ, ಒಂದು ಹತ್ರ ಸಣ್ಣ ಆಗುತ್ತೆ, ಹೌದು. ಆದರೆ ಪೆನ್ನಲ್ಲಿ ಮಾತ್ರ ನೀಟಾಗಿ ಅಂದರೆ ನೀಟಾಗಿ ಬಂತು. ತುಂಬ ಇಷ್ಟ ಆಯಿತು ನನಗೆ ಮಾತ್ರ ಪೆನ್ನಲ್ಲಿ ಹಾಕಿ. ನೋಡಿ ನೇಮ್ ಕೂಡ ಎಷ್ಟು ನೀಟಾಗಿ ಬರಿಬೋದು. ನಾನು ಪೂಜಾ ಅಂತ ನಾನು ನೇಮ್ ಬರೀತಿದ್ದೀನಿ. ಅದೆಲ್ಲ ಫ್ರೆಂಡ್ಸ್ ಎಷ್ಟು ದೂರ ಆಯಿತು, ಹಾಗಾಗಿ ಆಯಿತು. ಇಲ್ಲ ಪೆನ್ನಲ್ಲಿ ಮಾತ್ರ ನೀಟಾಗಿ ಬರ್ಬೋದು, ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.